ಇನ್ನು ಸಹಜವಾಗಿ ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಡಿಕೆ ಶಿವಕುಮಾರ್ ಅನ್ನೋದು ರೇವಣ್ಣ ಪರ ಬೆಂಬಲಿಗರ ಒಂದು ವಾದ. ಅವರ ಆಕ್ರೋಶಕ್ಕೆ ಗುರಿಯಾಗಿದ್ದು ಇದೇ ರೀಸನ್. ಸೊ ಆ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೇವಣ್ಣ ಜೊತೆಗೆ ನಾವಿದ್ದೀವಿ, ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಬೆಂಬಲಿಗರು ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ರೇವಣ್ಣ ಬೆಂಬಲಿಗರು ಆಕ್ರೋಶಿತರಾಗಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಡಿಕೆ ಶಿವಕುಮಾರ್ ಯಾವುದೇ ಸಂದರ್ಭದಲ್ಲೂ ಕೂಡ ರೇವಣ್ಣ ಅವರ ಜೊತೆಗೆ ನಾವಿರ್ತೀವಿ, ಇದೊಂದು ರಾಜಕೀಯ ಷಡ್ಯಂತ್ರ ಅನ್ನೋದ್ರಲ್ಲಿ ಅನುಮಾನವೇ ಬೇಡ. ರೇವಣ್ಣ ಜೊತೆಗೆ ಮಾತನಾಡಿದ್ದೀವಿ, ತುಂಬಾ ಬೇಜಾರಾಗಿದ್ದಾರೆ. ನಾಳೆ ಹೊಳೆನರಸೀಪುರಕ್ಕೆ ಬಂದು ಭೇಟಿ ಆಗ್ತೀನಿ ಅಂತ ಅವರು ತಿಳಿಸಿದ್ದಾರೆ. ನಾವೆಲ್ಲ ಅವರ ಜೊತೆಗೆ ಇದ್ದೀವಿ ಅಂತ ರೇವಣ್ಣ ಅವರ ಬೆಂಬಲಿಗರು, ಅಭಿಮಾನಿಗಳು ಈ ಸಂದರ್ಭದಲ್ಲಿ ಅಭಯ ನುಡಿದಿದ್ದಾರೆ. ನೀವು ಧೈರ್ಯವಾಗಿರ್ಬೇಕು. ಡಿಕೆ ಒಂದ್ ದಿವಸ ಜೈಲ್ಗೆ ಹೋಗೇ ಹೋಯ್ತಾರೆ, ಒಂದ್ ದಿವಸ ಕಣ್ಣೀರು ಹಾಕ್ತಾರೆ ಜನ ನೋಡಿ. ಒಳ ನರಸೀಪುರದಲ್ಲಿ ಅಭಿವೃದ್ಧಿ ಅಧಿಕಾರ, ಅಭಿವೃದ್ಧಿ ಅಧಿಕಾರ. ನಮ್ಮ ಕ್ಷೇತ್ರಕ್ಕೆ ಬಂದವರು ಒಳನರಸೀಪುರದಲ್ಲಿ ಕ್ಷೇತ್ರ ಜನಗಳು ನೋಡ್ಬೇಕು ಅನ್ನೋದವರು ತುಂಬಾ ಆಸೆ ಆಗಿದೆ. ಅವ್ರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ರಾಜಕೀಯ ಪ್ರೇರಿತ. ಅವರು ಇದೊಂದ್ರಿಂದಲೇ ಈ ಸರ್ಕಾರದಲ್ಲಿ ಏನಪ್ಪಾ ಸರಿ. ಇವತ್ತು ರೇವಣ್ಣವರು ನೋಡಿ ನಮಗೆ ತುಂಬಾ ಖುಷಿ ಆಯ್ತು, ಒಂದ್ ಕಡೆ ಬೇಜಾರಾಗಿದೆ. ಯಾಕೆ ಅಂದ್ರೆ ಅವರು ಜೈಲೊಳಗಡೆ ಇದ್ದಾಗ ಕೂಡ ನಮ್ಮ ಹಾಸನ ಜನತೆ, ಕರ್ನಾಟಕ ಜನತೆ ನೋಡಬೇಕು, ನಮ್ಮ ಕಷ್ಟನ ಅವ್ರು ಪಾಲಿಸ್ಬೇಕು ಅಂತ ಪಾಪ ತುಂಬಾ ಅವ್ರು ಇಟ್ಕೊಂಡಿದ್ದಾರೆ. ಅವ್ರ ಸ್ವಂತಕ್ಕೆ ಯಾವತ್ತೂ ಏನು ಮಾಡಿಲ್ಲ ಸರ್, ಎಲ್ಲ ಜನಕ್ಕೋಸ್ಕರನೇ ಮಾಡಿರೋದು ರೇವಣ್ಣವರು. ಬಟ್ ನಮ್ಗೆ ಏನಪ್ಪ ಬೇಸರ ಅಂದ್ರೆ ಅವ್ರು ಏನು ಮಾಡಿದ್ರೆ ತಪ್ಪ ಹಾಕ್ಬಿಟ್ಟು ಅವ್ರ ಮೇಲೆ ಇದು ಮಾಡಿಬಿಟ್ರು ಅಂತ ನಮಗೆ ತುಂಬಾ ಮನಸ್ಸಿಗೆ ಬೇಜಾರಿದೆ ಸರ್. ಇವತ್ತು ರೇವಣ್ಣ ಸಾಹೇಬ್ರನ್ನ ನೋಡಿ ನಮ್ಗೆ ತುಂಬಾ ಮನಸ್ಸಿಗೆ ಬೇಜಾರಾಗಿ, ನಾವು 10 ಲಕ್ಷ ಕೊಡ್ತೀನಿ, 15 ಲಕ್ಷ ಕೊಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ಕೊ ಬರ್ತಾರೆ. ಡಿ ಕೆ ಶಿವಕುಮಾರ್ ನಮ್ಮ ಕ್ಷೇತ್ರದ ಒಳನರಸೀಪುರ ಕ್ಷೇತ್ರದ ಅನರ್ಹದಂತ ಶ್ರೇಯಸ್ ಪಾಟೀಲ್ ಎಲ್ಲ ಸೇರ್ಕೊಂಡು ಮಾಡ್ತಂತ ಕುಮ್ಮಕ್ಕಿದು ಗೊತ್ತಾಯ್ತು. ನಾವೆಲ್ಲ ಅವರ ಜೊತೆಗಿದ್ದೀವಿ ಅಂತ ರೇವಣ್ಣ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಮೇನ್ ರೀಸನ್ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರ ವಿರುದ್ಧ ಕೇಳಿಬಂದದ್ದು ಕಿಡ್ನಾಪ್ ಪ್ರಕರಣ. ಅವರಿನ್ನೂ ಆರೋಪ ಮುಕ್ತರಾಗಿಲ್ಲ, ಜಸ್ಟ್ ಅವರಿಗೊಂದು ಜಾಮೀನು ಸಿಕ್ಕಿದೆ ಅಷ್ಟೇ. ಆದರೆ ಅಭಿಮಾನಿಗಳ ದೃಷ್ಟಿಯಲ್ಲಿ ಅವರು ಆರೋಪ ಮುಕ್ತರಾಗ್ಬಿಟ್ಟಿದ್ದಾರೆ. ಅವರು ಏನೂ ತಪ್ಪು ಮಾಡಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ಅವ್ರ ಜೊತೆಗೆ ನಾವಿದ್ದೀವಿ ಅನ್ನೋ ಅಭಯವನ್ನ ನುಡಿತಾ ಇದ್ದಾರೆ. ಏನೇ ಇರಲಿ, ಅದು ರಾಜಕೀಯ ಷಡ್ಯಂತ್ರವೋ ಮತ್ತೊಂದೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಮೂಲ ಪ್ರಕರಣ ನಶಿಸಿ ಹೋಗಬಾರ್ದು ಅನ್ನೋದಷ್ಟೇ ಎಲ್ಲರ ಒಂದು ಆಶಯ.